ರಾಜಧಾನಿಯಲ್ಲಿ ಕರೋನಾದ ಪರಿಸ್ಥಿತಿ ನೋಡಿದ್ವಿ. ಈಗ ಬೆಳಗಾವಿ ಕಡೆ ಹೋಗೋಣ. ಬೆಳಗಾವಿ ಜಿಲ್ಲೆಗೂ ಕೂಡ ಕರೋನಾ ಮಹಾಮಾರಿ ಕಾಲಿಡ್ತಾ ಇದೆ. ಗರ್ಭಿಣಿಯಲ್ಲಿ ಇಲ್ಲಿ ಇದೀಗ ಕರೋನಾ ಪಾಸಿಟಿವ್ ಪತ್ತೆಯಾಗಿದೆ. ಗರ್ಭಿಣಿಯಲ್ಲಿ ಬೆಳಗಾವಿಯ ಚಿತ್ರಣವನ್ನ ನೋಡ್ತಾ ಇದೀವಿ. ಕರೋನಾ ವೈರಸ್ ಪತ್ತೆಯಾಗಿದೆ. 25 ವರ್ಷ ಆ ಮಹಿಳೆಗೆ ಕೋವಿಡ್ ಪಾಸಿಟಿವ್ ಬಂದಿದೆ. ಏಕೆ ನಿಮೋನಿಯಾದಿಂದ ಬಳಲ್ತಾ ಇದ್ರು. ಆಗ ಚೆಕ್ಕಿಗೆ ಹೋದಾಗ ಅಂದ್ರೆ ತೋರಿಸ್ಕೊಳ್ಳಿಕ್ಕೆ ಅಂತ ಹೋದಾಗ ಬೆಳಗಾವಿ ಖಾಸಗಿ ಆಸ್ಪತ್ರೆಯಲ್ಲಿ ಆಕೆಗೆ ಕೊರೋನಾ ಪಾಸಿಟಿವ್ ಇರುವಂತದ್ದು ಗೊತ್ತಾಗಿದೆ. ಡಿಎಚ್ಒ ಡಾಕ್ಟರ್ ಈಶ್ವರ್ ಗಡಾದಿ ಇದ್ರ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ನೆರೆಯ ಮಹಾರಾಷ್ಟ್ರದಲ್ಲಿ ಸೋಂಕು ಹೆಚ್ಚಾಗ್ತಾ ಇದೆಯಲ್ಲ, ಸೊ ಮಹಾರಾಷ್ಟ್ರದಲ್ಲಿ ಈಗ 56ಕ್ಕೂ ಅಧಿಕ ಜನರಲ್ಲಿ ಕೋವಿಡ್ ಸೋಂಕು ಪತ್ತೆಯಾಗಿದೆ. ಅದು ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಆತಂಕ ಸಹಜವಾಗಿ ಹೆಚ್ಚಾಗುತ್ತೆ. ಬಾರ್ಡರ್ ಅಲ್ವಾ, ಅಲ್ಲಿ ಬಹಳ ಹತ್ರ. ಅಂಡ್ ವ್ಯವಹಾರಗಳಿಗೋಸ್ಕರ ವ್ಯಾಪಾರಗಳಿಗೋಸ್ಕರ ಅಲ್ಲಿಂದ ಇಲ್ಲಿಗೆ ಜನ, ಇಲ್ಲಿಂದ ಅಲ್ಲಿಗೆ ಓಡಾಡುವಂಥದ್ದು ವೆರಿ ಕಾಮನ್. ಜನ ಗುಂಪು ಸೇರುವಂಥದ್ದು ಕೂಡ ತುಂಬಾ ಸಾಮಾನ್ಯವಾಗುತ್ತೆ. ಹೀಗಿರುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು ನೀವು ಅಂತ ಬೆಳಗಾವಿ ಭಾಗದ ಜನರಿಗೆ ಒಂದು ಎಚ್ಚರಿಕೆಯನ್ನ ಕೊಡ್ಲಾಗ್ತಾ ಇದೆ, ಒಂದು ಮೆಸೇಜ್ ಪಾಸ್ ಮಾಡ್ತಾ ಇದ್ದಾರೆ. ಬಟ್ ಇಲ್ಲೊಬ್ಬ ಗರ್ಭಿಣಿಗೆ ಕರೋನಾ ಪಾಸಿಟಿವ್ ಇರುವಂತದ್ದು ಗೊತ್ತಾಗಿದೆ. 25 ವರ್ಷ. ಆಕೆಗೆ ನಿಮೋನಿಯಾ ಇದ್ದಂತಹ ಕಾರಣ ಆಕೆ ಆಸ್ಪತ್ರೆಗೆ ಚಿಕಿತ್ಸೆಗೆ ಅಂತ ಬಂದಾಗ ಆಕೆಯಲ್ಲಿ ಕರೋನಾ ವೈರಸ್ ಇರುವಂತದ್ದು ಅಥವಾ ಈ ಸೋಂಕು ಆಕೆಗೆ ತಾಗಿರುವಂತದ್ದು ಪತ್ತೆಯಾಗಿದೆ. ಇದೀಗ ವಿಶ್ವದಲ್ಲಿ ಕರೋನಾದ ಆತಂಕ ಹೆಚ್ಚಾಗ್ತಾ ಇದೆ. ಪ್ರಮುಖವಾಗಿ ಚೀನಾ, ಇದರ ತಂದೆ ತಾಯಿಯೇ ಚೀನಾ ಅಲ್ವಾ, ತವ್ರ ಮನೆಯೇ ಚೀನಾ ಕರೋನಾಗೆ. ಹೀಗಿರುವಾಗ ಅಲ್ಲಿ ಮ್ಯೂಟೆಂಟ್ ವೈರಸ್ ಪತ್ತೆಯಾಗಿದೆ. ಮೊನ್ನೆ ತಾನೇ ನಾವು ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲೇ ಹೇಳ್ತಾ ಇದ್ವಿ, 8 ವರ್ಷದ ಬಾಲಕಿ ಬ್ರೈನ್ ಡೆಡ್ ಇಂದ ಸಾವನ್ನಪ್ಪಿದ್ಲು. ಆಕೆಯ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಆಕೆಗೆ ಪಾಸಿಟಿವ್, ಕರೋನಾ ಪಾಸಿಟಿವ್ ಇರುವಂತದ್ದು ದೃಢಪಟ್ಟಿತ್ತು. ಸೊ ಆಗ ಒಂದು ಆತಂಕ ಆಗಿದೆಯೇನಪ್ಪ ಅಂತ ಹೇಳಿದ್ರೆ, ಈಗ ಬರ್ತಾ ಇರುವಂತಹ ಹೊಸ ತಳಿ ಅಥವಾ ಮ್ಯೂಟೆಂಟ್ ವೈರಸ್ ಏನಿದೆ, ಇದೇನಾದ್ರೂ ನೇರವಾಗಿ ಬ್ರೈನಿಗೆ ಅಟ್ಯಾಕ್ ಮಾಡುತ್ತಾ ಅನ್ನುವ ಆತಂಕ ಸಹಜವಾಗಿ ಕಾಡ್ತಾ ಇದೆ. ಇದರ ಬೆನ್ನಲ್ಲೇ ಹಾಗೆ ನೋಡೋದಾದ್ರೆ ಈ ದೇಶದಲ್ಲೂ ಕೂಡ ನಿಧಾನಗತಿಯಲ್ಲಿ ಕರೋನಾ ಕೇಸ್ಗಳು ಜಾಸ್ತಿ ಆಗ್ತದೆ. ಪ್ರಮುಖವಾಗಿ ಕೇರಳ, ನಮ್ಮ ಅಕ್ಕಪಕ್ಕದ ರಾಜ್ಯಗಳು ಅಂತ ತಗೊಂಡಾಗ ತಮಿಳುನಾಡಲ್ಲೂ ಕೂಡ ಕರೋನಾ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ನಮ್ಮ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ 35 ಕೇಸ್ಗಳಿದೆ. ಈಗ ಬೆಳಗಾವಿಯಲ್ಲೂ ಕೂಡ ಒಂದು ನೋಡ್ತಾ ಇದ್ದೀವಿ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ರಾಜೇಶ್ ಹೋಗಾರ್ ನೀಡ್ತಾರೆ. ಗುಡ್ ಮಾರ್ನಿಂಗ್ ರಾಜೇಶ್. ಇದೀಗ ಬೆಳಗಾವಿಯಲ್ಲಿ ಟೋಟಲ್ ಆಗಿ ಎಷ್ಟು ಕರೋನಾ ಕೇಸ್ಗಳು ದಾಖಲಾಗಿದೆ ಅಂಡ್ ಎಸ್ಪೆಷಲಿ ಈಗ ಏನು ಪ್ರೆಗ್ನೆಂಟ್ ಲೇಡಿಯಲ್ಲೂ ಕೂಡ ಕರೋನಾ ವೈರಸ್ ಕಂಡು ಬಂದಿದೆ ಅಂತ ಕೇಳ್ತಾ ಇದ್ವಿ. ಇದ್ರ ಬಗ್ಗೆ ಡೀಟೇಲ್ಸ್ ಏನಿದೆ, ಏನ್ ಹೇಳಿದ್ರು ಡಿಎಚ್ಒ? ಎಸ್ ವಿದ್ಯಾ, ಏನಂತಂದ್ರೆ ಬೆಳಗಾವಿ ಜಿಲ್ಲೆಗೂ ಕೂಡ ಏನು ಮಹಾಮಾರಿ ಕೊರೋನಾ ಕೂಡ ವೈರಸ್ ಪತ್ತೆಯಾಗಿರ್ತಕ್ಕಂಥದ್ದು. ಅದು ಗರ್ಭಿಣಿ ಮಹಿಳೆಯರಿಗೆ ಏನು ಕೊರೋನಾ ಸೋಂಕು ಪತ್ತೆಯಾಗಿರ್ತಕ್ಕಂಥದ್ದು. ಈಗಾಗಲೇ ಅವರು ನಿಮೋನಿಯಾದಿಂದ ಬೀಳುತ್ತಿರುವ ಕಾರಣಕ್ಕಾಗಿ ಅವರಿಗೆ ಕೊರೋನಾ ಏನು ಅಟ್ಯಾಕ್ ಆಗಿರ್ತಕ್ಕಂಥದ್ದು. ಏನು ಬೆಳಗಾವಿಯ ಪಕ್ಕದ ರಾಜ್ಯದಂತ ಮಹಾರಾಷ್ಟ್ರದಲ್ಲಿ ಸಾಕಷ್ಟು 50ಕ್ಕೂ ಹೆಚ್ಚು ಪ್ರಕರಣಗಳು ಈಗ ದಾಖಲಾಗಿರುವಂತದ್ದು. ಹೀಗಾಗಿ ಬೆಳಗಾವಿಯ ಬಾರ್ಡರ್ಗಳು ಏನಿದಾವೆ ಮಹಾರಾಷ್ಟ್ರ ಬಾರ್ಡರ್, ಈಗಾಗಲೇ ಚೆಕ್ ಪೋಸ್ಟ್ ಗಳಲ್ಲಿ ಸಾಕಷ್ಟು ಒಂದು ರೀತಿಯಲ್ಲಿ ಕೊರೋನಾ ಪಾಸಿಟಿವ್ ಯಾರ್ಯಾರು ಬರ್ತಾ ಇದನ್ನು ಕೂಡ ಏನ್ ನಿಟ್ಟಿನಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನ ಈಗಾಗಲೇ ಜಿಲ್ಲಾಡಳಿತ ತೆಗೆದುಕೊಂಡಿದ್ದು. ಹೀಗಾಗಿ ನಮಗೆ ಡಿಎಚ್ಒ ಏನು ಗಡಾದಿ ಅವರು ಕೂಡ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಏನು ಸರ್ಕಾರದಿಂದ ನಮಗೆ ಕೆಲವು ಗೈಡ್ಲೈನ್ಸ್ ಗಳು ಬಂದಿದೆ, ಆ ಪ್ರಕಾರವಾಗಿ ಆಸ್ಪತ್ರೆಗಳಲ್ಲಿ ಒಂದೊಂದು ಆಸ್ಪತ್ರೆಗಳಲ್ಲಿ 5 ಬೆಡ್ಗಳನ್ನ ಈಗಾಗಲೇ ಮೀಸಲು ನಮಗೆ ಸೂಚನೆಯನ್ನ ನೀಡಿದ್ದೇವೆ. ಕರೋನಾ ವೈರಸ್ ಸಂಬಂಧಪಟ್ಟಂತೆ ಮುಂಜಾಗ್ರತಾ ಕ್ರಮಗಳು ಏನೇನ್ ತೆಗೆದುಕೊಳ್ಬೇಕು ಎಲ್ಲವನ್ನೂ ಕೂಡ ಈಗಾಗಲೇ ನಮ್ಮ ಇಲಾಖೆಯಿಂದ ನಾವು ತೆಗೆದುಕೊಂಡಿದ್ದೇವೆ. ವೃದ್ಧರು ಮತ್ತು 1 ವರ್ಷದ ಮಕ್ಕಳು ಏನು ಕ್ಯಾನ್ಸರ್ ಪೀಡಿತ ಏನು ಗುಂಪಿಗೆ ಸೇರಿದಂತೆ ಡಿಎಚ್ಒ ಅವರು ಕೂಡ ಈಗ ಮನವಿಯನ್ನ ಮಾಡತಕ್ಕಂಥದ್ದು. ಸಾಕಷ್ಟು ಪ್ರಕರಣಗಳು ದಿನದಿಂದ ದಿನಕ್ಕೆ ಏರಿಕೆ ಆಗುವ ಹಿನ್ನೆಲೆಯಲ್ಲಿ ಮುಂಜಾಗ್ರತವಾಗಿ ಅದನ್ನ ತಡ್ಲಿಕ್ಕೆ ನಾವು ಏನು ಕ್ರಮವನ್ನು ವಹಿಸಬೇಕು ಆ ನಿಟ್ಟಿನಲ್ಲಿ ಎಲ್ಲಾ ಮುಂಜಾಗ್ರತಾ ಕ್ರಮವನ್ನು ವಹಿಸಿಕೊಂಡಿದ್ದೀವಿ ಅಂತ ಮಾತನ್ನ ಈಗಾಗಲೇ ಹೇಳಿದ್ದಾರೆ ಅಂತ ಹೇಳ್ಬೋದು ವಿದ್ಯಾ. ಓಕೆ, ಧನ್ಯವಾದ ಡೀಟೇಲ್ಸ್.